ಈಗ ನಾನು ಅನೇಕ ಬಾರಿ ತಮಗೆ ಹೇಳಿದ್ದೇನೆ, ನಾವು ಟೋಟಲ್ ನೋಡಿದಾಗ ಒಟ್ಟು ಅವಧಿ ಮೀರಿದಂಥ ಕೇಸುಗಳು 73,624ರಿಂದ ಸ್ಟಾರ್ಟ್ ಮಾಡಿದ್ದು. ನಾವು ಜವಾಬ್ದಾರಿ ತಗೊಂಡಾಗ ಅವಧಿ ಮೀರಿದಂಥ ಪ್ರಕರಣ 73,624 ಇತ್ತು. ಇವತ್ತು ಆ ಸಂಖ್ಯೆ 7,490 ಇದೆ. ಸೊ ನಾವು ಜವಾಬ್ದಾರಿ ತಗೊಂಡಾಗ ಇದ್ದಿದ್ದು 73,624. ಈಗ ಬಾಕಿ ಇರೋದು ಅವಧಿ ಮೀರಿದ್ದು 7,490. ಸೊ ಎಕ್ಸಾಕ್ಟ್ಲಿ ನಾವು ಏನು ಹಿಂದಿನವರು ಬಿಟ್ಟು ಹೋಗಿದ್ದಂಥ ಅವಧಿಗಿಂತ ಮೀರಿ ಬಾಕಿ ಬಿಟ್ಟಿದ್ದಂಥ ಪ್ರಕರಣಗಳಲ್ಲಿ ಟೋಟಲ್ ನೋಡಿದಾಗ 90% ನಾವು ಡಿಸ್ಪೋಸ್ ಮಾಡಿದ್ದೇವೆ. ಎಕ್ಸಾಕ್ಟ್ಲಿ 90% ಡಿಸ್ಪೋಸಲ್ ಆಗಿದೆ. ಆದರೆ ಇನ್ನೊಂದು 10% ಉಳ್ಕೊಂಡಿದೆ. ಈ 10% ಕೂಡ ಅದು ಒಂದು ಸ್ವಲ್ಪ ಬ್ಯಾಂಗ್ಳೂರು ನಾರ್ತ್, ದೊಡ್ಡಬಳ್ಳಾಪುರ, ತುಮಕೂರು ಇಲ್ಲೇನೆ ಸ್ವಲ್ಪ 3 ಕಡೆ ಸ್ವಲ್ಪ ಉಳಿದಿದೆ ಅಷ್ಟೇ. ಇನ್ನು ರಾಜ್ಯದಲ್ಲಿ ಬೇರೆ ಕಡೆ ಎಲ್ಲ 5, 6, 1, 2 ಈ ರೀತಿಯಾಗಿ ಉಳಿದಿದ್ದಾವೆ. ಸಾಧನೆನೆ. ಮತ್ತು ಇದು ಇವತ್ತಿಂದಲ್ಲ, 10-15 ವರ್ಷದಿಂದ ಬೆಳೆಸ್ಕೊಂಡು ಬಂದಿದ್ದಂತಹ ದುರಾಡಳಿತದ ಬಳುವಳಿ ಇದು. ದುರಾಡಳಿತದ ಬಳುವಳಿ, ಆ ಬಳುವಳಿ 10-15 ವರ್ಷದ ದುರಾಡಳಿತದ ಬಳುವಳಿಯನ್ನು ನಾವು ನಿವಾರಣೆ ಮಾಡಿ ಇದನ್ನು ತಹಬದಿಗೆ ತಂದಿದ್ದೇವೆ ಅಂತ ಹೇಳಿದ್ರೆ ಈ ಕ್ರೆಡಿಟು ನಮ್ಮ ಎಂಟೈರ್ ಟೀಮಿಗೆ ಸಲ್ಲಬೇಕಾಗತ್ತೆ. ಬಟ್ ಏನಂದರೆ ಇನ್ನೊಂದು 10% ಏನು ಬ್ಯಾಲೆನ್ಸ್ ಇದೆ ಅದು ಕೂಡ ಆಗಿಬಿಟ್ಟಿದ್ದಿದ್ರೆ May 20 ಒಳಗಡೆ ಚೆನ್ನಾಗಿತ್ತು ಅನ್ನೋದು ನನ್ನ ಭಾವನೆ. ಬಟ್ ನೆವರ್ದಲೆಸ್ ತುಂಬ ಜನ ಇದಕ್ಕೆ ಎಲ್ಲ AC ಸಹಕಾರ ಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದ. ಸ್ಪೆಷಲ್ ACಸು ತುಂಬ ಎಫರ್ಟ್ ಹಾಕಿದ್ದಾರೆ, ಅವ್ರಿಗೂ ನಂದು ಧನ್ಯವಾದ. ವಾಲಂಟಿಯರ್ ಆಗಿ ಅವರು ಮಾಡಿದ್ದಾರೆ.